ಲಕ್ಷ್ಯದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಭವ್ ದಂಪತಿಗಳು, ಅಬುಧಾಬಿ. ದೀಪಾ ಬಾಳಿಗ, ಬೆಂಗಳೂರು. ದಿವ್ಯಶ್ರೀ ಚರಣ್, ಮಂಗಳೂರು. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿ ದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ
ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿ ಅವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ ಹೂ ಎನ್ನುವಿರ. ನಲುಗೆಲುವಿನ ವಿಶೇಷ ಹೊರತೆಯನ್ನು ಉಕ್ಕಿಸುತ್ತಿರುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ. ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ವಿದ್ಯಾ ಪುನೀತ್ ಆಸ್ಟ್ರೇಲಿಯಾದಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ದಯಾಮರಣವು ಆಸ್ಟ್ರೇಲಿಯಾದಲ್ಲಿ ಹಲವು ಕಡೆ ಕೊನೆ ಹಂತದ ಕ್ಯಾನ್ಸರ್ನಂಥ ಕಾಯಿಲೆಗೆ ಚಿಕಿತ್ಸಾ ಪದ್ಧತಿ ಎಂದು ಚಾಲ್ತಿಯಲ್ಲಿ ಬರುತ್ತಿದೆ, ಇದು ಸರಿ ಅಂತ ಕೇಳಿದ್ದಾರೆ ಡಾಕ್ಟರ್. ಸರಿ, ಖಂಡಿತ ಸರಿ. ಅವ ಪಾಪ ನರಳುತ್ತಾ ಇರ್ತಾನಲ್ಲ, ಗುರುಜಿ ಹೇಳೋದೇನು, ನೀನು ಪ್ರಾಣ ಕೊಡಬಲ್ಲೆ ಅಂತ ಆದರೆ ಪ್ರಾಣ ತೆಗಿ. ಎಷ್ಟು ಸತ್ಯ ನೋಡಿ. ಹೌದು, ಪ್ರಾಣ ತೆಗಿತಾನೆ, ಪ್ರಾಣ ಕೊಡು, ಇಂಜೆಕ್ಟ್ ಮಾಡು. ಇಲ್ಲ ಅಂತ ಇದ್ದರೆ ಪ್ರಾಣ ತೆಗಿಬೇಡ. ಆದರೆ ಇಂಥ ಸ್ಥಿತಿಯಲ್ಲಿ ಎಕ್ಸೆಪ್ಷನ್ ಆಗಿ ಅವ್ರು ಹೇಳ್ತಾರೆ, ಅವ ಅಯ್ಯೋ ಅಯ್ಯಯ್ಯೋ ನರಳಾಡೋದು ನೀನು ಕಾಣಬೇಕಲ್ಲ, ನೀನು ಕಾಣೋದೇ ಸಾಧ್ಯ ಇಲ್ಲ, ಅವನಿಗೆ ಪ್ರಾಣ ಕೊಡೋಕ್ಕೆ ಸಾಧ್ಯ ಇಲ್ಲ, ಹೊಸ ಶಕ್ತಿ ಇಂಜೆಕ್ಟ್ ಮಾಡೋಕ್ಕಾಗೋದಿಲ್ಲ. ಭಗವಂತನಲ್ಲಿ 100 ನಮಸ್ಕಾರ ಹಾಕಿ ಖಂಡಿತವಾಗಿಯೂ ಇದರಿಂದ ಪರಿಹಾರವಾಗಬೇಕೆಂತ ನಾನೀಗ ದಯಾಮರಣದಲ್ಲಿ ಇವನಿಗೆ ಇಂಜೆಕ್ಟ್ ಮೂಲಕ ಅವನಿಗೆ ಸುಖವಾಗಿ ಮರಣ ಕೊಡುತ್ತೇನೆ, ದಯವಿಟ್ಟು ಕ್ಷಮಿಸು. 100 ಮಿನಿಮಮ್ ಹಾಕಲೇಬೇಕು. ಸಾಷ್ಟಾಂಗ ನಮಸ್ಕಾರ ಅಥವಾ ಪ್ರದಕ್ಷಿಣೆ ಎರಡೂ ಸರಿ. ಅವನಿಗೆ ಪ್ರದಕ್ಷಿಣೆ, ಅವನೊಳಗಿನ ದೇವರಿಗೆ, ಅವನಿಗಲ್ಲ. ಅದಿಲ್ಲ ಅಂದರೆ ಅವನಿಗೆ ಸಾಷ್ಟಾಂಗ ನಮಸ್ಕಾರ 100. ಯಾಕಂದರೆ ಹಗಲು ರಾತ್ರಿ 0 ಭಾವ ಇದೆ. ನನಗೆ ಯಾವ ಹೆಸರು ಬೇಡ, ಕೀರ್ತಿ ಬೇಡ, ಅಂತಸ್ತು ಬೇಡ, ನೀನು ಮಾತ್ರ ಎಡವಟ್ಟಾಗದಂತೆ ನನ್ನ ಎಡಕ್ಕಿದ್ದಿ. 1 0 0. ಎಷ್ಟು ಸತ್ಯ. ಹೀಗಾದರೆ ಒಂದು ಚೂರು ಪಾಪ ಅಂಟುವುದಿಲ್ಲ. ಇಂಥ ರ್ಯಾಷನಲ್ ವಿಚಾರ ಡಾಕ್ಟರ್ ಜಿ. ಇದು ರ್ಯಾಷನಲ್ ಇದೀಗ ಯುಗ ಯುಗಾಂತರಕ್ಕೂ ಇದು ರ್ಯಾಷನಲ್. ಮಿನಿಮಮ್ 100, ಅದು 200 300 400 1000 ಆಗ್ಬೋದು, 999 ಹಾಕ್ಬೋದು, ಮತ್ತು 1003 ಅಂಕೆ 4 ಅಂಕ ಆಗತ್ತೆ. ನೀವು 100 ಯಾಕಂದ್ರೆ ಹಗಲು ರಾತ್ರಿ ನಾನು 0, ಎಡಬಟ್ಟಾಗದಂತೆ ನೀನು ಎಡಕ್ಕಿದ್ದಿ ಒಂದಾಗಿ, ದಯವಿಟ್ಟು ಕ್ಷಮಿಸು, ತಪ್ಪು ಮಾಡ್ತಿದ್ದೇನೆ. ಅವನ ಕಷ್ಟ ನೋಡೋಕೆ ನನ್ನಿಂದ ಆಗೋದಿಲ್ಲ, ಅವನಿಗೆ ಸಮಾಧಾನ ತೃಪ್ತಿ ಕೊಡೋಕೆ ಸಾಧ್ಯವೇ ಇಲ್ಲ, ಅವನ ಯಾತನೆಯನ್ನು ಹೇಗೆ ತಗೊಳ್ಳೋದು. ಅದಕ್ಕೆ ನಾನೀಗ ನಿನ್ನ ಪರ್ಮಿಷನ್ ಕೇಳಿ ನಿನ್ನ ಒಪ್ಪಿಗೆಯಿಂದ ಅವನಿಗೆ ಅಂತ್ಯ ಮಾಡುತ್ತೇನೆ. ಅವ ಬದುಕಿ 1 ಪೈಸೆ ಕೂಡ ಲಾಭ ಯಾರಿಗೂ ಇಲ್ಲ ಅಂತಾದಾಗ ಅಂತ್ಯ ಮರಣ ಸುಖಾಂತ್ಯವಾಗಲಿ ಅಂತ ನಿನ್ನ ಪರ್ಮಿಷನ್ ಪಡೆದು ನಾನು ಈ ಇಂಜೆಕ್ಷನ್ ಮೂಲಕ ಅವನಿಗೆ ದಯಾಪರ ಮರಣ ಕೊಡಿದೆ. ದಯೆಯಿಂದ ನನ್ನನ್ನೂ ಕ್ಷಮಿಸು, ಅವನನ್ನು ಕ್ಷಮಿಸು. ಅದರಲ್ಲಿ ಯಾವ ದೋಷವಿಲ್ಲದಂತೆ ಭಗವಂತನ ಲೀಲೆ ತೋರಿಸುತ್ತಾರೆ. ನಿಜವಾಗಿ ಇದು ಈಗ ಆಸ್ಟ್ರೇಲಿಯಾದಲ್ಲೂ ಇದೆ ಡಾಕ್ಟರ್ ಜಿ, ಭಾರತದಲ್ಲೂ ತುಂಬಾ ಜನ ಇದನ್ನ ಈಗ ಕೇಳ್ತಾ ಇದ್ದಾರೆ. ಅಲ್ಲ, ಗುಟ್ಟಾಗಿ ಇದು ನಡೀತದೆ, ವ್ಯಕ್ತವಾಗಿಲ್ಲ ಅಷ್ಟೇ. ಬಟ್ ಭಾರತದಲ್ಲೂ ಗುಟ್ಟಾಗಿ ನಡೀತಾನೆ ಇದೆ. ಯಾಕಂತ ಕಾಣೋದು ಬಹಳ ಕಷ್ಟ ಮಾರ್ರೆ. ಮೈಯೆಲ್ಲ ಹುಣ್ಣಾಗಿರುತ್ತೆ, ಬೆಡ್ಸೋರಾಗಿರುತ್ತೆ, ಉಸಿರು ಒಂದು ಗಟ್ಟಿ ಇದೆ. ಭಗವಂತನೇ ಕಷ್ಟಪಡೋದು, ಭಗವಂತನೇ ಪ್ರಾಣಶಕ್ತಿಯೇ. ಈ ವ್ಯಕ್ತಿ ನಾನು ಅಂತ ಹೇಳೋದಷ್ಟೇ, ಕಷ್ಟಪಡೋದು ಭಗವಂತ, ಇವರಿಗೇನು ಇಲ್ಲ. ಆ ಭಗವಂತನಿಗೆ ಸ್ವಲ್ಪ ಕಷ್ಟ ಪರಿಹಾರ ಆಗಲಿ ಅಂತ ನಾವೀಗ ಮಾಡೋದು. ದಯೆ ಅಂದರೆ ಭಗವಂತನ ಮೇಲೆ ದಯೆ, ಮನುಷ್ಯನ ದಯೆ. ನೀನು ಕಷ್ಟಪಡಬೇಡುವ ಯೋಚನೆ ಮಾಡಿ, ಇಂಥ ಕತೆ. ಆ ಹೆಸರು ಇಟ್ ಸೆಲ್ಫ್ ಇಸ್ ಸೋ ಗ್ರೇಟ್, ದಯಾಪರ ಮರಣ. ಡಾಕ್ಟರ್ ಜಿ, ಇದು ವಿಜ್ಞಾನದ ಒಂದು ವ್ಯವಸ್ಥೆ ಇದು ಡಾಕ್ಟರ್ ಜಿ. ಈಗ ಆಧ್ಯಾತ್ಮಿಕ ವಿಜ್ಞಾನಕ್ಕೆ ಈ ಥರ ಸ್ಥಿತಿಯಲ್ಲಿ ಏನು ಮಾಡ್ಬೋದು ಡಾಕ್ಟರ್ ಜಿ? ಮಾನಸಿಕವಾಗಿ ಬೇಡ್ಬೋದು, ಇಂಜೆಕ್ಷನ್ನೇ ಬೇಡ, ಅವನು ಸತ್ತೋಗ್ತಾನೆ. ಇಚ್ಛಾಮರಣೆ ಅಂತಿಲ್ವ ಮರ್ರೆ, ಎಲ್ಲ ಸಾಧ್ಯ. ನಾನು ಸಾಕಷ್ಟು ಹೋರಾಟ ಮಾಡಿದ್ದೇನೆ, ನನ್ನ ಅಂತ್ಯ ಮಾಡು. ಅವ ನೀರು ಸಹ ಕುಡಿದಿಲ್ಲ, ಜೈನರಲ್ಲಿ ಇದೆ ಅದು. ನಿರ್ಜಲ ಮಾಡಿ ದೇಹ ಒಂದು 10 ದಿನ, ಮ್ಯಾಕ್ಸಿಮಮ್ 20 ದಿನ, 1 ತಿಂಗಳೊಳಗೆ ದೇಹ ಅಂತ್ಯವಾಗುತ್ತದೆ. ಅದಕ್ಕೆ ಇದು ಬೇಕು, ಶಕ್ತಿ ಬೇಕು, ತಾಕತ್ ಬೇಕು, ಇಚ್ಛೆ ಬೇಕು, ಸದಾಶೆ ಬೇಕು, ಸನಾತ ಪ್ರಜ್ಞೆ ಬೇಕು, ಆಗುತ್ತದೆ. ಇದು ಈಗ ಅವರು ಎಣಿಸುವಂಥದ್ದು ಡಾಕ್ಟರ್ ಜಿ. ಈಗ ಬೇರೊಬ್ಬರು ನರಳುತ್ತಾ ಇರ್ತಾರೆ ಡಾಕ್ಟರ್ ಜಿ, ಬಟ್ ತುಂಬ ನರಳಾಟ ಇರ್ತದೆ.
ಅಂಥ ಸಂದರ್ಭದಲ್ಲಿ ಬೇರೆಯವರು ಜೊತೆಗೆ ಬೇರೆಯವ್ರು ಒಳಿತಾಗಲಿ ಶುಭ ಆಗಲಿ ಅಂತ ಬೇಡುದು. ಬೇಗ ಮನಸ್ಸು ಬರಲಿ, ಭಗವಂತ ಅಂತ್ಯ ಮಾಡು, ನಿನ್ನ ಹೋರಾಟ ಸಾಕು ಮಾಡೋ, ನಂಗೆ ಕಣ್ಣಕ್ಕೆ ಕಾಣೋಕ್ಕಾಗೋದಿಲ್ಲ. ಇತರರು ನಿಮ್ಮ ಸುಖಮರಣಕ್ಕಾಗಿ ನಾನು ಬೇಡಿದ್ದೇನೆ, ನಮಸ್ಕಾರಕ್ಕೆ ಬೇಡುದು, ಕಣ್ಣೀರಿಸಿ ಬೇಡುದು, ಉಪವಾಸ ಮಾಡಿ ಬೇಡುದು, ಶರೀರ ದಂಡ ಮಾಡಿ ಬೇಡುದು, ಇದೆಲ್ಲ ಹೆಲ್ಪ್ಫುಲ್. ಅಂದರೆ ಅವರಿಗೂ ಸಹ ಬೇಗ ಆಗಲಿ ಆ ನಿಟ್ಟಿನಲ್ಲಿ ಒಂದು ರ್ಯಾಷನಲ್ ನಿಜವಾಗಿಯೂ ವಿಚಾರಧಾರೆ ಡಾಕ್ಟರ್ಜಿ. ಈ ನಿಟ್ಟಿನಲ್ಲಿ ನಮ್ಮನ್ನು ಮೈಸೂರಿನಿಂದ ಈ ಪ್ರಶ್ನೆ ಕೇಳಿದ್ದಾರೆ, ತಾಳ್ಮೆಯನ್ನು ರೂಢಿಸಿಕೊಳ್ಳುವ ಬಗೆ ಹೇಗೆ? ನಮ್ಮ ತಪ್ಪು ಇಲ್ಲದಿದ್ದರೂ ಯಾರಾದರೂ ನಮ್ಮನ್ನು ದೂಷಿಸಿದರೆ ನಾವು ಸುಮ್ಮನಿರಬೇಕೆ ಅಥವಾ ಅವರಿಗೆ ತಿಳಿ ಹೇಳಬೇಕು? ಅಲ್ಲ, ಸುಮ್ಮನೆ ಇರಬೇಕಂತಲ್ಲ, ತಿಳಿ ಹೇಳಿ. ಅವ್ರು ಕೇಳಿದರೆ ಓಕೆ, ಇಲ್ದಿದ್ರೆ ಮತ್ತೆ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಹೋಗ್ಬೇಡಿ, ಭಗವಂತನಿಗೆ ಬಿಟ್ಬಿಡಿ, ಎಲ್ಲ ಭಾರ ನಿನ್ನದೇ. ತಾಳ್ಮೆ ಯಾಕಂದರೆ ನೀವು ಕಿವಿ ಹಿಂಡ್ಕೊಳ್ಳುವ ಒಂದು ಟ್ರೈನಿಂಗ್ ಮಾಡಿ. ದಿನ ಬೆಳಗ್ಗೆ ಸಂಜೆ ಸೂರ್ಯೋದಯ ಸೂರ್ಯಾಸ್ತಮಾನ 6 to 7 ಒಂದು 5 ನಿಮಿಷ ಆದರೂ ಗಟ್ಟಿಯಾಗಿ ಕಿವಿ ಹಿಂಡ್ಕೊಳ್ಳಿ. ಕಿವಿ ಹೊರಗೆ ಭಗವಂತ ಕೊಟ್ಟದ್ದು ಯಾಕಂದರೆ ಏಕಾಗ್ರತೆ ಬರಲಿಲ್ಲ ಅಂದಾದರೆ ಕಿವಿ ಹಿಂಡ್ಕೋ, ನೀನೇ 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 ಅಂತ ನೀನು ಯಥಾರ್ಥವಾಗಿ ನಿನ್ನನ್ನೇ ದಂಡಿಸಿಕೋ. ಅನ್ಯ ಚಿಂತೆಯಲ್ಲಿ ನೀನು ಮುಳುಗಿದ್ದಿ. ಹೇ ದೇಹವೇ, ಈ ಕಿವಿಯ ಮೂಲಕ, ಸ್ಟೇರಿಂಗ್ ಮೂಲಕ ಗಾಡಿಯನ್ನು ಡ್ರೈವರ್ ನಿಯಂತ್ರಿಸಿದಂತೆ ಕಿವಿಯ ಮೂಲಕ ನಾನೀಗ ಈ ದೇಹವನ್ನು ನಿಯಂತ್ರಿಸ್ತೇನೆ. ಭಗವಂತ 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 ಭಗವಂತನೇ ಎಂದು ಖಂಡಿತವಾಗಿ ಭಗವಂತನೆಡೆ 100% ತನ್ಮಯತೆ ಸ್ಥಾಯಿ ಆಗುವಂತೆ ಕಿವಿಯನ್ನು ಹಿಂಡುತ್ತಿದ್ದೇನೆ. ಹೇಳಿ ಚೆಂದ ಇದೆ. ಹೌದು, ಮಾಡ್ತೇವಾ? ಇಲ್ಲ ಡಾಕ್ಟರ್. ಕಿವಿಗೆ ಒಂದಷ್ಟು ಚಿನ್ನ ಹಾಕೊಂಡು ಯೋಚನೆ ಮಾಡಿ ಆ ಹೆಂಗಸರದ್ದು ಬ್ಯೂಟಿ ನೋಡಿ ಕನ್ನಡಿ ಬಂದಿತ್ಕೊಂಡು ಅದನ್ನು ಹಾಕ್ಕೊಳ್ಳೋದು, ಇದನ್ನು ಚೇಂಜ್ ಮಾಡೋದು. ಚೆನ್ನಾಗಿದೆಯೇನೆ ನೋಡೆ, ಅಲ್ಲಿ ಹೋಗಿ ನೋಡು, ಇಲ್ಲಿ ಹೋಗಿ ನೋಡು. ಹೌದು ಹೌದು. ಆ ಹೆಂಗಸರ ಡ್ರೆಸ್ಸಿಂಗಿಗೆ ನೀವು ಹೋದರೆ ದಿನಗಟ್ಟಲೆ ವರ್ಷಗಟ್ಟಲೆ ಇರುತ್ತದೆ. ಹೌದು ಡಾಕ್ಟರ್. ಕ್ಷಣಿಕ ಜೀವನ. ಸೌದೆ ರಾಶಿ ಮೇಲೆ ಹೋಗುವ ದೇಹ, ಮಣ್ಣಿನೊಳಗೆ ಹೋಗುವ ದೇಹ, ಅದಕ್ಕೊಂದು ಮೇಹನತ್ ನೋಡಿ ಆಗಿದೆ. ಅಷ್ಟು ಯೋಚನೆ ಮಾಡುವಂಥ ಮನಸ್ಥಿತಿಯೇ ಅಲ್ಲಿ ಯೋಚನೆ ಮಾಡೋದಿಲ್ಲ ಡಾಕ್ಟರ್ ಅದನ್ನು. ಅಲ್ಲ ಬಿಡಿ, ನನ್ನದು ಈ ಥರ ನಮ್ಮ ಮೆಕ್ಯಾನಿಕಲ್ ಲೈಫ್ನಲ್ಲಿ ಇದು ನಾವು ಅತ್ಯಂತ ಪ್ರಮುಖವಾದ ಸ್ಥಾನ ಕೊಡ್ತೇವೆ. ದೇಹ ಬೇಕಾ, ದೇವರು ಬೇಕಾ? ದೇವರೇ. ಕೊನೆಯಿಂದಲೂ ಉತ್ತರ ದೇವರೇ. ದೇಹ 0. ದೇಹ ಇದ್ದದ್ದಕ್ಕೆ ದೇವರಲ್ಲ, ದೇವರು ಇದ್ದದ್ದಕ್ಕೆ ದೇಹ. ನೋಡಿ ಎಷ್ಟು ಚಂದ. ದೇಹ ಇದ್ದದ್ದಕ್ಕೆ ದೇವರಲ್ಲ, ದೇವರು ಎಲ್ಲಿ ಬೇಕಾದ್ರೆ ಇರ್ತಾನೆ, ಅವನಿಗೆ ದೇಹ ಬೇಕಾಗಿ ಇಲ್ಲ. ನಮ್ಮ ದೇವರಿಗಾಗಿ ದೇಹ ಭಗವಂತ ಆರಿಸಿದ್ದಾನೆ, ಆಯ್ಕೆ ಮಾಡಿಕೊಂಡಿದ್ದಾನೆ. ಹೌ ಗ್ರೇಟೆಸ್ಟ್ ವಿ ಆರ್. ಒಂದು ಇರುವೆಯೊಳಗೂ ಇರ್ತಾನೆ, ಆನೆಯೊಳಗೂ, ಹಂದಿಯೊಳಗೂ, ನಾಯಿಯೊಳಗೂ ಇರ್ತಾನೆ, ನನ್ನೊಳಗೂ ಬಂದಿದ್ದಾನೆ ಅಂದರೆ ಹೌ ಗ್ರೇಟೆಸ್ಟ್ ಐ. ಹೌದು ಹೌದು ಡಾಕ್ಟರ್. ಆ ಭಾವ ಬರಬೇಕು. ಚಿಕ್ಕಂದಿನಿಂದ ಭಗವಂತ ಶ್ರೇಷ್ಠ ಅಂತ ಬಂದುಬಿಟ್ಟಿದೆ. ಈ ಥರ ಯಾವುದು ಕನಿಷ್ಠ? 1-2 ಮಾಡ್ಕೊಂಡು ತಿನ್ನೋದು, ನೆಕ್ಸ್ಟ್ ನನ್ನ ಮೈಂಡಿಗೆ ಬರೋದು 1-2 ನಿಂದೆ ತಿನ್ನು, ಆರ್ವೇ ಇಲ್ಲ ತಿನ್ನಯ್ಯ, ತಿಂತೇವಾ? ಹೇಸಿಗೆ ಆಗುತ್ತದೆ ಆ ಶಬ್ದ ನೋಡಿ. ಇನ್ನು ಮುಂದೆ ಅದೇ ಕಾಲ ಬರುತ್ತೆ ಅಂತಾರೆ ಗುರುಜಿ. ಊಟವೇ ಇಲ್ಲ, ನೀರೇ ಇಲ್ಲ, 1-2 ಮಾಡ್ಕೊಂಡು ತಿಂಬುದು. ಯಾರಿಗೊತ್ತು? ಭಗವಂತನ ರಾಜ್ಯದಲ್ಲಿ ಏನೂ ಆಗ್ಬೋದು. ಆ ನಿಟ್ಟಿನಲ್ಲಿ ದೇವರದೊಂದು ಪ್ರತಿಷ್ಠಾಪನೆ ಇದೆಯಲ್ಲ, ಬ್ರಹ್ಮಚರ್ಯ ಪರಿಪಾಲನೆ ಇರ್ತಕಣಿ ಗ್ರೇಟೆಸ್ಟ್ ತಪಸ್ಸು. ಭಾರಿ ಕಷ್ಟ. ಜಾರುವ ಹಾದಿಯಲ್ಲಿ ಒಂದು ಚೆಂಡು ಬಿಟ್ಟುಬಿಡಿ, ನಿಲ್ಲುತ್ತದೆ ಇಲ್ಲ ಡಾಕ್ಟರ್. ಅದು ಯೌವನದ ಮದದಲ್ಲಿರುವಾಗ ಹೆಣ್ಣು ಹೊನ್ನು ಮಣ್ಣು ಭಾಳ ಡೇಂಜರ್. ರಿಸ್ಟ್ರಿಕ್ಷನ್ ಇಲ್ಲ ಅಂದ್ರೆ ಓಕೆ, ಸಾಕೊಟ್ಟು. ರಿಸ್ಟ್ರಿಕ್ಷನ್ ಪರಿಪಾಲಿಸ್ಬೇಕಾದ್ರೆ ಅವನ ಕೃಪೆ ಇಲ್ದಿದ್ರೆ ಸಾಧ್ಯವೇ ಇಲ್ಲ. ಭಗವಂತನ ಕೃಪೆ ಅದ ನಿಟ್ಟಿನಲ್ಲಿ ತುಂಬ ಅದನ್ನು ವೆರಿ ವೆರಿ ಇಂಪಾರ್ಟೆಂಟ್. ಅಂಥವ್ರಿಗೆ ಮಾತ್ರ ಒಲಿತಾನೆ, ಗೆದ್ದರೆ ಮಾತ್ರ ಒಲಿತಾನೆ. ಎಷ್ಟು ಸತ್ಯ. ನಿನ್ನ ಎಲ್ಲ ರಂಬಾಟ ಬಂಬಾಟ ಎಲ್ಲ ನಂಗೆ ಗೊತ್ತಿದೆ, ಬಾಯಿ ಮುಚ್ಕೋ. ನಾಮ ಭಸ್ಮ ಹಾಕ್ಕೊಂಡು ಮಾನಸಿಕ ವ್ಯಭಿಚಾರಗಳು ಎಷ್ಟೆಷ್ಟು ಮೆರೀತಾರೆ. ನಮ್ಮ ಡಿವೈನ್ ಪಾರ್ಕಿಗೆ ಬರ್ತಾರೆ ಭಸ್ಮ ಹಾಕ್ಕೊಂಡು. ಅವರ ಕಥೆಯೆಲ್ಲ ಕೇಳಿದ್ರೆ ಹೊಲ್ಸಂದ್ರೆ ಹೊಲ್ಸು. 10 100 ಸಹಸ್ರಾರು ಎಲ್ಲ ಗೊತ್ತಿದೆ ನನಗೆ, ಯಾವುದು ಬಾಯ್ಬಿಟ್ಟು ಹೇಳೋದಿಲ್ಲ. ಅವರಿಗೆ ಆಶ್ಚರ್ಯ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ನಮಗೆಲ್ಲ ಹೇಳ್ತಾರೆ, ಗುರುಜಿ ಹೇಳ್ತಾರೆ, ಇನ್ನಂತ ಬೇಕು. ಈ ಮಾನಸಿಕ ವ್ಯಭಿಚಾರದಿಂದ ಯಾವ ರೀತಿ ಹೊರಗೆ ಬರ್ತದೆ? ಯಾಕಂದರೆ ಈಗ ಅದೆಲ್ಲ ಈಗ ಹೊರಗೆ ಬರೋದು ಕಷ್ಟ ಮಾರ್ರೆ. ಯಾಕಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ವಿಜ್ಞಾನಕ್ಕೆ ಗೊತ್ತಾಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀರೋ ವಿಜ್ಞಾನ ಇನ್ನೂ ಪತ್ತೆ ಹಚ್ಚಲಿಲ್ಲ. ಒಳಗಿನ ಭಗವಂತ ಅಲ್ಲೇ ಇದ್ದಾನಲ್ಲ, ಅವನಿಗೆ ಗೊತ್ತಾಗುತ್ತೆ. ನಿಮ್ಗೆ ಯಾವ ಅನುಭವ ಆಗೋದಿಲ್ಲ. ನೀವು ದೇಹ ದಂಡನೆ ಮಾಡಿ, ಸಹಸ್ರಾರು ಸಾಷ್ಟಾಂಗ ಮಾಡಿ, ಊಟ ತಿಂಡಿ ಬಿಡಿ, ಯಾವ ಅನುಭವ ಆಗೋದಿಲ್ಲ. ಅವನೇ ಹೇಳ್ತಾನೆ, ನಾ ಕೊಡೋದಿಲ್ಲ, ನಾ ಬರೋದಿಲ್ಲ, ಇನ್ನಂತ ಹೇಳ್ತೀರಿ. ಇವರಿಗೆ ಹೊರಗಡೆ ನಾನು ದಂಡನೆ ಮಾಡಿದೆ ಅಂದರೆ
ಆಗಲಿಲ್ಲ ಅಂತಾರೆ, ನಂಗೆ ಭಗವಂತ ಬುರುಳೆ ಬಿಡ್ತಾರೆ. ಆ ದೇವ್ರ ಕಂಡೆ, ಈ ದೇವ್ರ ಕಂಡೆ, ಈ ದೇವ್ರ ಕಂಡೆ, ಸುಳ್ಳಿನ ಸರಮಾಲೆ ಆಗುತ್ತದೆ. ಆಗ ಜಪ ಕೂತ್ರೆ ಅವರಿಗೆ ಯಾವ ಅನುಭವ ಆಗೋದಿಲ್ಲ, ಜಪದಲ್ಲಿ ಏಕಾಗ್ರತೆ ಬರೋದಿಲ್ಲ. 1 ದಿನ 10 ದಿನ 1 ವರ್ಷ 10 ವರ್ಷ ಆಮೇಲೆ ಸುಳ್ಳಾಗುತ್ತೆ. ಅವ್ರಿಗೆ ದೇವ್ರ ಮೇಲೆ ಅಲರ್ಜಿ ಬರುತ್ತದೆ. ನಾನು ಜಪ ಮಾಡೋದೆಲ್ಲ ಈಗ ನಿಲ್ಲಿಸಿದ್ದೇನೆ, ಈಗ ನನಗೆ ಏಕಾಗ್ರತೆ ಒಂದಷ್ಟು ದಿನ ಬಂತು, ಎಲ್ಲ ಅನುಭವ ಆಯ್ತು. ಈಗ ಮತ್ತು ಮನಸ್ಸು ಜಪಕ್ಕೆ ಹೋಗೋದಿಲ್ಲ ಅಲ್ಲ, ಮನಸ್ಸು ವಿಕಾರವಾಗುತ್ತೆ, ಹುಚ್ಚರಂತಾಗತ್ತೆ. ಹೇಳೋಕೆ ನಾಚಿಕೆ, ಹೌದು ಡಾಕ್ಟರ್ ಜಿ, ಹೇಳದಿದ್ದರೆ ಆಗೋದಿಲ್ಲ. ಆದರೆ ಈಗ ಮಾನಸಿಕ ವ್ಯಭಿಚಾರದ್ದು ಒಂದು ದೊಡ್ಡ ಪಿಡುಗು ಥರ ಇರ್ತದೆ ಡಾಕ್ಟರ್ ಜಿ. 99% ಅಂಥವರೇ ಮರ್ರೆ. ಹೌದು ಡಾಕ್ಟರ್, ಹೇಳುವಂಗಿಲ್ಲ, ಬಿಡುವಂಗಿಲ್ಲ. ಅಂದರೆ ಆ ಒಂದು ತುಂಬ ಸಂದಿಗ್ಧ ದೇಹ ದೇವರ ಮುಂದೆ, ಮನಸ್ಸು ಎಲ್ಲೋ ಹೌದು, ಯಾರೋ ಬಟ್ಲ ಮನೇಲಿ ಯಾವುದೋ ಲ್ಯಾಟ್ರಿನೊಳಗೆ ಇರುತ್ತೆ. ಹೌದು ಡಾಕ್ಟರ್ ಜಿ. ಅಂಥ ಸ್ಥಿತಿ ನೋಡಿ, ಹಾರಿಬಲ್, ಟೆರಿಬಲ್, ವಂಡರ್ಫುಲ್, ಬ್ಯೂಟಿಫುಲ್. ಹೊರಗೆ ಬರಬೇಕಂತ ಇರುತ್ತೆ ಡಾಕ್ಟರ್ ಜಿ, ಬಟ್ ಹೊರಗೆ ಬರಲಿ ಮನಸ್ಸು ಮಾಡಿದಾಗ ಶತಪಥ ಯತ್ನಿಸ್ಬೇಕು. ಊಟ ತಿಂಡಿ ಬಿಡಬೇಕು. ದಿನಕ್ಕೆ ಒಂದೇ ಊಟ, ದಿನಕ್ಕೆ ಅರ್ಧ ಊಟ. ಆ ಸ್ಥಿತಿಯಲ್ಲಿ ನಾವು ಒಂದು 10 ದಿನ ಒದ್ದಾಡಬೇಕು. ಚಪ್ಪಲಿ ಇಲ್ಲದೆ ಓಡೋದು, ಬನ್ನಿನಿಲ್ಲದೆ ಇರೋದು, ದೇಹಕ್ಕೆ ಸ್ವಲ್ಪ ಕಷ್ಟ ಕೊಡಬೇಕು. ಉಪ್ಪಿಲ್ಲದೆ ಊಟ, ಇದೆಲ್ಲ ನಾನು ಮಾಡಿದ್ದೇನೆ ಒಂದು ಹಂತದಲ್ಲಿ. ಹಾಗಾಗಿ ನಾ ಹೇಳಬಲ್ಲ ಈಗ ನಿಮ್ಗೆ, ಉಪ್ಪಿಲ್ಲದೆ ಊಟ ಮಾಡಿ ಸಾಧ್ಯ? ಇದನ್ನು ಹೊರಗೆ ಹೇಳಲಿಕ್ಕಾಗುದಿಲ್ಲ ಡಾಕ್ಟರ್ ಜಿ, ಬಟ್ ಅನುಭವಿಸ್ತಾ ಇರ್ತೇವೆ. ನಾನು ಯಾಕೆ ಗೊತ್ತಾ, ಜನರಿಗೆ ಹೇಳ್ಕ ಮುಂಚೆ ನಾನು ಅನುಭವಿಸ್ಬೇಕಂತ ಮಾಡಿದ್ದೆ. ಹಿಂಗೆ ಮಾಡಿದರೂ ಮಾನಸಿಕ ವ್ಯಭಿಚಾರದಿಂದ ಹೋಗ್ಬೋದು. ಎಲ್ಲಕ್ಕಿಂತ ಉಪ್ಪಿಲ್ಲದೆ ಊಟ ಮಾಡಿದ್ರೆ 3 ದಿನ 4ನೇ ದಿನ ಸರಿ ಆಗತ್ತೆ. ಹೌದಲ್ಲ ಡಾಕ್ಟರ್? ಒಂದು ಗಳಿಗೆ ಉಪ್ಪಿಲ್ಲದೆ ಬದುಕೋದು ಕಷ್ಟ, ಬರೀ ಅನ್ನ ತಿನ್ಕತ್ತ. ಇಲ್ಲ ಡಾಕ್ಟರ್. ಆದರೆ ತಿಂದರೆ ಬಿಕಮ್ ಗ್ರೇಟೆಸ್ಟ್. ಇದು ಯಾರಿಗೂ ಹೇಳಿಲ್ಲ. ಚಿಕಿತ್ಸೆ ಇದೆ ಅಂತ ಆದ್ರೆ ಆದ್ರೂ ನಾವು ಒಂದು ಪ್ರಯತ್ನ ಮಾಡಿ ಮುಂದಾಗ್ಬೋದಲ್ಲ ಡಾಕ್ಟರ್? ಮಾಡ್ಬೇಕಲ್ಲ ಮರ, ಅಷ್ಟು ಸುಲಭದಲ್ಲಿ ಇಲ್ಲ. ಯೋಚನೆ ಮಾಡಿ, ಹೇಳೋದು ಸುಲಭ, ಮಾಡೋದು ಎಷ್ಟು ಕಷ್ಟ. ಒಂದು ಹೊತ್ತು ಉಪ್ಪಿಲ್ಲದೆ ಊಟ ಮಾಡಿ ಎಷ್ಟು ಕಷ್ಟ. ನಾವು ರೂಢಿ ಆಗಿ ಬಿಟ್ಟಿದ್ದೇವೆ. ಉಪ್ಪು ಅಂದ್ರೆ ನೆಕ್ಸ್ಟ್ ಅನ್ನ ಉಪ್ಪೇ, ಆ ಸ್ಥಿತಿಲಿ ಇದ್ದೇವೆ. ಹೌದು ಡಾಕ್ಟರ್ ಜಿ. ಅದು ಹೋಗದೆ ಡಾಕ್ಟರ್ ಜಿ, ಎಷ್ಟೋ ಸಲ ಅನಿಸಿದೆ ನಮಗೆ, ಅದು ಪೂರ್ಣ ಏಳಿಗೆ ಕೊಡ್ತಾ ಇಲ್ಲ, ಎಲ್ಲದರಲ್ಲೂ ತಡೆ ಆಗುತ್ತೆ. ಎಲ್ಲರೂ ಮಾನಸಿಕ ವ್ಯಭಿಚಾರಿಗಳೇ. ಒಂದಲ್ಲ ಒಂದು ಇದಿಲ್ಲ, ಹೆಣ್ಣು ಹೊನ್ನು ಮಣ್ಣು. ಅಯ್ಯೋ ಈ ಆಸ್ತಿ ನಾನಿದ್ದಿದ್ರೆ, ಎಕರೆಗಟ್ಟಲೆ ನಂಗಿದ್ರೆ, ಮಾನಸಿಕ ವಿಚಾರ. ನೋಡಿ, ಅದು ಸೇರ್ತದಲ್ಲ. ಅಯ್ಯೋ ಆ ಬ್ಯಾಂಕೆ ದಿವಾಳಿ ಆದರೆ ಆ ದುಡ್ಡೆಲ್ಲ ನಂಗೆ ಬಂದರೆ, ಇವಳು ಎಲ್ಲೋ ಒಪ್ಕೊಂಡು ನಮ್ಮ ಮನೆಗೆ ಬಂದರೆ. ಎಷ್ಟು ದೊಡ್ಡ ವಿಶಾಲವಾಗಿದೆ ಡಾಕ್ಟರ್ ಜಿ, ಕದಂಬ ಬಾಬು ಅಂತ. ಬಹಳ ಕಷ್ಟ. ಮನಸ್ಸು ಸೂಕ್ಷ್ಮವಾಗಿ ಎಷ್ಟೆಷ್ಟು ಹೊಂಡಕ್ಕಾಗತ್ತೆ, ಸೂಕ್ಷ್ಮವಾಗಿ ಎಷ್ಟೆಷ್ಟು ಮೇಲೆ ಏರಿಸುತ್ತದೆ ಗೊತ್ತಾ. ಈಗ ನಾನು ಕೂತಾಗ ಭಗವಂತ ಬಂದು ಮಗು ಮುದ್ದು ನನ್ನನ್ನು ಎತ್ಕೊಂಡು ಹೋದ್ರೆ, ಕ್ಷಣಕಾಲದಲ್ಲಿ ಭಗವಂತ ನೋಡೋದು, ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ಹೃದಯ, ಮಗು ನೀ ಹೃದಯದಲ್ಲಿ ನೀನಿರ್ಬೇಕಂದ್ರೆ ಭಗವಂತ ಬಂದು ನಿನ್ನನ್ನು ನಾನು ಸದಾ ಸ್ಮರಿಸುತ್ತೇನೆ ಅಂದರೆ, ಭಗವಂತ ನನ್ನನ್ನು ಸ್ಮರಿಸ್ತೇನೆ ಅಂದರೆ ಹೆಂಗಿದೆ? ಸಾಧ್ಯ, ಎಲ್ಲವೂ ಸಾಧ್ಯ. ಅವ ಫೋಟೋಲ್ ಹಾಕಿ ಪೆಟ್ರೋಲ್ ಎಷ್ಟಿತ್ತಂತ ಆಟೋ ಡ್ರೈವರ್ ನೋಡ್ತಾನೆ ನೋಡಿ, ನಮ್ಮನ್ನು ಕೆಲಸರು ಹೊಗಳಿಗೆ ಬಿಡ್ತಾನೆ. ನಾವು ಸತ್ಯ ಅಂತ ತಿಳ್ಕೊಂಡ್ರೆ ಮಣ್ಣು, ಅಯ್ಯೋ ನೀನು ಹೊಗಳ್ಬೇಡ, ನಾನು ನಿನ್ನನ್ನು ಹೊಗಳ್ತೇನೆ ಅಂತ ತಣ್ಣಗೆ ನಾವು ತೆಪ್ಪಗೆ ಹೇಳಿದರೆ ವಿ ಆರ್ ಗ್ರೇಟೆಸ್ಟ್. ಅದಕ್ಕೆ ಅಕ್ಲಬೇಕು, ಮೈದುಳು ಶಾರ್ಪ್ ಆಗಬೇಕು. ಅಲ್ಲಿ ಅದು ಒಂದು ದೇವರಿಗೆ ಹೊಗಳುವಾಗ, ಇಲ್ಲಾಂದ್ರೆ ಗುರು ಹೊಗಳುವಾಗ ಗೊತ್ತೇ ಆಗುದಿಲ್ಲ ಡಾಕ್ಟರ್ ಜಿ. ನೈಸ್ ಆಗುತ್ತೆ, ಅದು ಬೆಣ್ಣೆಯಿಂದ ಕೂದಲು ತೆಗೆದಂಗೆ. ಇದು ಹೊಗಳುತ್ತಾ ಇದ್ದಾರ, ಎಷ್ಟೋ 2 ಗಂಟೆ ಯೋಚನೆ ಮಾಡಿದ್ಮೇಲೆ ಗೊತ್ತಾಗ್ತದೆ ಇದು ನನ್ನನ್ನು ಹೊಗಳಿದ್ದಂತೆ. ನಾನು ವ್ರತದಲ್ಲಿ ಎಲ್ಲ ಆಗೋದೆ, ಅವರದ್ದು ಕಪ್ಪು ಕೂದಲಿದೆ ಎಂತ ಪೂರ್ಣಮಿ ಚಂದ್ರ 1000 ಚಂದ್ರನಂತೆ ನಿಮ್ಮ ತಲೆ ಅಂದರೆ ಅವ್ರಿಗೆ ಖುಷಿ. ಅವ್ರು ಕೆಲವರು 32 ಹಲ್ಲಲ್ಲ 65 ಹಲ್ಲು ತೋರಿಸ್ತಾರೆ ಬೇಕಾದ್ರೆ. ಅವ್ರಿಗೆ ನಾನು ಗಾಳ ಹಾಕಿ ಅವ್ರಿಗೆ ಎಷ್ಟು ನಗುತ್ತಾರೆ, ಎಷ್ಟು ಬೆಪ್ಪರದ್ದು ತೋರಿಸಕ್ಕೆ ಮಾಡೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅದನ್ನು ಗೆಲ್ಲಲಿಕ್ಕೆ ಸಾಮರ್ಥ್ಯ ಒಂದು ಗುರುವೇ ಕೊಡಬೇಕು, ಅಥವಾ ಭಗವಂತ ಕೊಡಬೇಕು, ದೇವರೇ ಕೊಡಬೇಕು. ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಜೀವನ ಪಾಠ ಇದೆಯಲ್ಲ. ಹೌದು ಡಾಕ್ಟರ್ ಜಿ, ಕರೆಕ್ಟ್. ಥ್ಯಾಂಕ್ಸ್ ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ನಿಜವಾಗಿ ನಮ್ಮ ಜೀವನದಲ್ಲಿ ಅನುಭವಿಸ್ತಿರುವಂಥ ಸಮಸ್ಯೆಗಳಿಗೆ ನೀವು ಆ ಉತ್ತರ, ನಿಮ್ಮ ರ್ಯಾಷನಲ್ ಉತ್ತರ, ಘೋರ ರಹಸ್ಯ ಬಚ್ಚಿದ್ದೆ ನಾನೀಗ ಬತ್ತಲು ಮಾಡಿದ್ದೆ ಮಾಡಿ. ಥ್ಯಾಂಕ್ಸ್ ಡಾಕ್ಟರ್ ಜಿ. ಯಾಕಂದರೆ ನಾವು ಅನುಭವಿಸ್ತಿರುವಾಗ ಹೊರಗೆ ಬರಬೇಕಂತುಂಟು, ದಾರಿ ಇಲ್ಲ, ಹೇಳುವಂಗಿಲ್ಲ, ಬಿಡುವಂಗಿಲ್ಲ, ಬಿಸಿ ತುಪ್ಪ ನುಂಗುವಂಗಿಲ್ಲ, ಇಟ್ಕೊಂಬಂಗಿಲ್ಲ. ಹೌದು ಡಾಕ್ಟರ್ ಜಿ. ಸುಂದರೇಶನ್ ಚೆನ್ನೈನಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಮಾನಸಿಕ ಧ್ಯಾನ ಕಲಿಯುಗದಲ್ಲಿ ಸುಲಭವಾಗಿ ಒಪ್ಪುವಂಥದ್ದು ಎಂದು ರಾಮಕೃಷ್ಣ ಪರಮಹಂಸರು ಹೇಳುತ್ತಿದ್ದರು. ಮಾನಸಿಕ ಧ್ಯಾನ ಸುಲಭವಾಗಿ ಹೇಗೆ ಮಾಡಬಹುದು ಅಂತ ಕೇಳಿದ್ದಾರೆ.
ಹೌದೇ, ಜೈಕಾರದೊಂದಿಗೆ ನಾನು ಯಾವಾಗಲೂ ಅದನ್ನು ಹೇಳ್ತೇನೆ ಡಿವೈನ್ ಪಾರ್ಕ್ನಲ್ಲಿ, ಜೈಕಾರದೊಂದಿಗೆ ಇಷ್ಟ ಮಂತ್ರ, ಇಷ್ಟ ದೇವರು. ನಿಮ್ಮ ಇಷ್ಟ ದೇವರು ಯಾರೋ ಜಯ ಅಂತ ತಗೊಳ್ಳೋದು ಅಷ್ಟೇ. ಜರ್ಜರಿತವಾಗಿದೆ ಅಂತ ರಿಪೇರಿ ಮಾಡಿ, ಜರೂರು ಯತ್ನ ಸಫಲವಾಗುವಂತೆ ಮಾಡಿ, ಹೇ ದೇವರೇ, ನನ್ನ ಇಷ್ಟ ದೇವರೇ ಮುನ್ನಡೆಸಿ, ಅದನ್ನು ರಿಪೀಟ್ ಆಗಿ ಹೇಳ್ತಾನೇ ಇರಿ. ಸುಪ್ತ ಮನಸ್ಸಿಗೆ ಆಮೇಲೆ ಮೆಲ್ಲ ದಾಟಿಸಿ, ಹೊರಗಡೆ ಮನಸ್ಸಿಗೆ ಹೇಳಿ, ನನ್ನ ಸುಪ್ತ ಮನಸ್ಸೇ ನೀನು ಇದನ್ನು ಇಟ್ಕೋ, ಈ ಚಿನ್ನ ನಿಂಗೇ ಇಟ್ಕೋ, ನಾನು ಹೊರಗಡೆ ವ್ಯವಸ್ಥೆ ಮಾಡ್ತೇನೆ, ನೀನು ಒಳಗಿನ ವ್ಯವಸ್ಥೆ ನೀನು ನೋಡ್ಕೋ, ನನ್ನ ಮುದ್ದು ಸುಪ್ತ ಮನಸ್ಸೇ ಮಾಡೋ. 10 ದಿನ ಪ್ರೀತಿಯಿಂದ ಮಾತಾಡಿ. ಅನ್ನೋ ದಿನ ಅದು ಹೇಳುತ್ತೆ, ನೀವು ಹೊರಗಿನ ಜಗತ್ತನ್ನು ನೋಡು, ನಾವು ಒಳಗಿನ ಜಗತ್ತು ನೋಡು, ನೀನು ನನ್ನ ಅಲ್ವೇ, ನಾನು ನಿಂಗೆ ಬೇಕು ತಾನೆ, ನೀನು ನಂಗೆ ಬೇಕು ತಾನೆ, ನಾವಿಬ್ಬರು ಒಪ್ಪಂದ ಮಾಡ್ಕೊಳ್ಳೋಣ. ನಾನು ಸಂತೋಷದಲ್ಲಿ ಸುಪ್ತ ಮನಸ್ಸಿನ ಅಧಿಕಾರಿಯಾಗುವೆ, ನೀನು ಸಂತೋಷದಿಂದ ಹೊರಗಿನ ಮನಸ್ಸಿನ ಅಧಿಕಾರಿಯಾಗುವ. 11 ದಿನದಿಂದ ಜೈಕಾರದೊಂದಿಗೆ ನಾಮಸ್ಮರಣೆ ನಡೀತಾ ಇರುತ್ತೆ. ಹಗಲು ಹೊರಗಿನ ವ್ಯವಹಾರದೊಂದಿಗೆ ಹೊರ ಮನಸ್ಸು ಸುಮ್ಮನೆ ಇರುತ್ತೆ, ವ್ಯವಹಾರದಲ್ಲಿರುತ್ತೆ. ಸುಪ್ತ ಮನಸ್ಸು 24 ಗಂಟೆ ನಾಮಸ್ಮರಣೆಯಲ್ಲಿ ಮುಳುಗಿರುತ್ತೆ. ಮಾಡಿ ನೋಡಿ, ನೀವು ಅದ್ಭುತ ಪರಿಣಾಮ ಆಗುತ್ತೆ. ಹೌದು ಡಾಕ್ಟರ್ಜಿ. ಅಂದರೆ ಡಾಕ್ಟರ್ಜಿ, ಸುಪ್ತ ಮನಸ್ಸಿಗೆ ನಾವು ಮಾತಾಡುವುದಲ್ಲಿ ಅಂದರೆ ಭಾವಭಕ್ತಿ ಟ್ರೈನಿಂಗ್ ಕೊಡಬೇಕು. ಅದೇನೂ ಗೊತ್ತಿಲ್ಲ ನೋಡಿ, ಅದಕ್ಕೆ ನಾವು ಹೇಳೋದು ನಿನ್ನಲ್ಲಿ ಶಕ್ತಿ ಇದೆ. ನಾವು ದೇವರಿಗೆ ಕೆಲಸ ಕೊಡ್ತಾ ಇಲ್ಲ, ಅವನು ಅಷ್ಟಕ್ಕೆ ಇದ್ದಾನೆ. ಯಾವ ಪ್ರಶ್ನೆ ಬೇಕಾದ್ರೆ ಕೇಳಿ, ಅವ ಉತ್ತರ ಕೊಡ್ತಾನೆ. ಪ್ರೀತಿಯಿಂದ, ವಿಶ್ವಾಸದಿಂದ, ಆಪ್ತತೆಯಿಂದ ಕೇಳಿ, ಅವ ಉತ್ತರ ಕೊಡ್ತಾನೆ. ಅವ ಈಸ್ ಆಲ್ ಪವರ್ಫುಲ್, ಸರ್ವಜ್ಞ, ಸರ್ವಶಕ್ತ, ಸರ್ವಂತರ್ಯಾಮಿ ಅಂತ ಕರೀದಿಲ್ವ ದೇವ್ರಿಗೆ? ಚಂದ ಕರೀದ. ಹೌದು ಡಾಕ್ಟರ್ಜಿ, ಕೊಡಿ ಕೆಲಸ ಮಾಡ್ತಾನವ. ನಾವು ಕೆಲಸವೇ ಕೊಡ್ತಾ ಇಲ್ಲ, ಬರೀ ಅದು ಕೊಡು ಇದು ಕೊಡು ಅಂತ ಬೇಡ್ತಾ ಇದ್ದೇವೆ. ಭಿಕ್ಷುಕನಾಗಿದ್ದೇವೆ ನಾವು, ರಕ್ಷಕನಾದ ಅವನಲ್ಲಿ ಸ್ವಲ್ಪ ಕೆಲಸ ಕೊಡಿ, ನನ್ನನ್ನು ರಕ್ಷೆ ಮಾಡೋ, ಮೇಲೆತ್ತು ಕೇಳ್ತೇವೆ ನಾವು. ಎಂಥ ಒಂದು ನಿಜವಾಗಿ ಈ ಥಿಂಕಿಂಗಲ್ಲಿ ನೀವು ಇಲ್ಲಿ ಹೇಳ್ತಾ ಇದ್ದೀರಾ ಡಾಕ್ಟರ್. ದೇವರಿಗೆ ನಾವು ಕೆಲಸ ಕೊಡಬೇಕು, ಆ ನಿಟ್ಟಿನಲ್ಲಿ ನಾವು ಅವನ ಹತ್ರ ಹೇಳಬೇಕು, ಮಾತಾಡಬೇಕು ಅನ್ನೋದು ಇದೆ. ಮಾಡಬೇಕು ಬರೀ. ಅವೇನು ಮೂಕಲ್ಲವ, ಮಚ್ಚಾಳಿಯವ. ಮೂಕನಂತಿರುತ್ತಾನೆ, ಕುರುಡನಂತಿರುತ್ತಾನೆ, ಕುರುಡಲ್ಲ. ಮೂಕನಂತಿರುತ್ತಾನೆ, ಮುಖ ಅಲ್ಲ. ಕಿವುಡನಂತಿರುತ್ತಾನೆ, ಕಿವುಡಲ್ಲ. ಅವನಿಗೆ ಕೆಲಸ ಜಾಸ್ತಿಯಾಗಿ ಅದು ಕೊಡು ಇದು ಕೊಡು ಅಂತ ಕಂಪ್ಲೇಂಟ್ ಬಾಕ್ಸ್ ಹೇಳಿ ಭಗವಂತನಿಗೆ ಬೇಜಾರಾಗಿಬಿಟ್ಟು ಮನುಷ್ಯನ ಮುಖ ನೋಡೋದೇ ಇಲ್ಲ ಅಂತಿದ್ದಾನೆ. ನಿನ್ನನ್ನು ಬದುಕಿಸ್ತೇನೆ, ನೀನು ಆರಾಮಾಗಿರುವಂತೆ ಮಾಡ್ತೇನೆ. ಎಷ್ಟು ದೊಡ್ಡ ತ್ಯಾಗ. ನೀನು ಸ್ವಲ್ಪ ಇದು ಮಾಡೋ ನನಗಾಗಿ ಮಾಡ್ತೇನೆ ಮಗು ಅಂತಾನೆ. ನಾವು ಹೇಳ್ತೇವೆ ಟಾಕ್ ಕ್ಯಾನ್ ಟೇಕ್, ಕಾಲ್ ಆ್ಯಂಡ್ ರೀಕಾಲ್. ಎಂಥ ಅದ್ಭುತವಾದ ಸತ್ಯ ಗುರುಜಿ ಒಂದು ಸೂತ್ರ ಡಾಕ್ಟರ್ ಜಿ. ಎರಡು ಶಬ್ದಗಳದ್ದು ನಿಜವಾಗಿ ನಾವು ಮಾತಾಡಿದ್ರೆ ದೇವರು ಮಾತಾಡ್ತಾ ಹೋಗ್ತಾನೆ ಎಂಬ ಒಂದು ವಿಶೇಷ ಸತ್ಯ ಡಾಕ್ಟರ್. ಸತ್ಯ. ನಾನು 50 ವರ್ಷದಿಂದ ಭಗವಂತನ ಮಾತನ್ನು ಕೇಳಿದ್ದೇನೆ, ಮಾತಾಡಿಸ್ತೇನೆ, ಆರಾಮಾಗಿ ಕೆಲಸ ಮಾಡ್ತೇನೆ ಅವನೊಟ್ಟಿಗೆ. ನನ್ನಂತ ಎಕ್ಸಿಗಾಗತ್ತೆ ಮರ್ರೆ, ನಿಮ್ಮಂತ ನಿಜವಾಗೂ ಆಗೋದಿಲ್ಲ ಡಾಕ್ಟರ್ ಜಿ. ಹೌದು, ನಿಮಗೆ ಆಗೋದು ಡಾಕ್ಟರ್ ಜಿ. ಬಟ್ ನಿಮ್ಮಿಂದ ಈಗ ನಾವು ಅದನ್ನು ಈ ಮರೆತು ಹೋದ ಸತ್ಯವನ್ನು ಪಡೆದು ಡಾಕ್ಟರ್ ಜಿ ನಾವು ಅನುಭವಿಸಿ ಅದನ್ನು ಹೇಳುವ ಹಾಗೆ. ರಾಮಾಯಣ ಮಹಾಭಾರತದಲ್ಲಿ ಯಾವ ಕೋರ್ಟು ಇಲ್ಲ, ಯಾವ ಪೊಲೀಸ್ ಸ್ಟೇಷನ್ ಇಲ್ಲ, ಎಲ್ಲ ಅಂತರಂಗದ ವಾಣಿ. ನನ್ನ ಭಗವಂತ ಹಿಂಗೆ ಹೇಳಿದ್ದಾನೆ, ನಿಮ್ಮನ್ನು ಬೆಳ್ಳಿಕ್ಕೆ ಬಂದಿದ್ದಾನೆ. ರಾಮನ ಹತ್ರ ಹೇಳ್ತಾನೆ, ಏನು ಮಗು ಅಂತಾನೆ, ಹಿಂಗೆ ಹೇಳಿದೆ, ಹೌದಾ ನಾ ಮಾಡ್ತೇನೆ. ರಾಮ ಇತ್ಯರ್ಥ ಮಾಡ್ತಾನೆ. ಎಷ್ಟು ಸುಲಭ. ನನ್ನ ದೇವರು ಹಿಂಗೆ ಹೇಳಿದ್ದಾನೆ, ನಿಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದೇನೆ, ಯೋಚನೆ ಮಾಡಿ. ನೋ ಡೌಟ್ ಎಟ್ ಆಲ್. ಎಷ್ಟು ಕಷ್ಟಪಡ್ತೀವಿ ಈಗ ನಾವು, ಎಷ್ಟು ಸತ್ಯವನ್ನು ಸುಳ್ಳು ಮಾಡ್ತೇವೆ, ಸುಳ್ಳನ್ನು ಸತ್ಯ ಮಾಡ್ತೇವೆ. ಅದಕ್ಕೊಂದು ಕೋರ್ಟ್ ಅಧಿಕಾರಿ, ಅದಕ್ಕೊಂದು ಪೊಲೀಸ್ ಸ್ಟೇಷನ್, ಎಲ್ಲ ಮೋಸವೇ. ಹೌದು ಡಾಕ್ಟರ್ ಜಿ. ಈಗ ಮೊನ್ನೆ ಅದನ್ನು ನೋಡುವಾಗ ಎಲ್ಲ ಜಡ್ಜಿಗಳೇ ತಗೊಂಡದ್ದೆಲ್ಲ ನೋಡುವಾಗ ಎಂಥ ಹೊಲ್ಸೋದು. ಎಲ್ಲರ ಮನೆಯಲ್ಲಿ ನೋಟಿನ ಕಟ್ಟು ರಾಶಿ. ಹೌದು ಡಾಕ್ಟರ್ ಜಿ. ಅದು ದೆಹಲಿ ಹೈಕೋರ್ಟ್ ಅನ್ನುವಾಗ ನಿಜವಾಗಿಯೂ ಭಾಳ ಒಂದು ಬೇಸರದ ಸಂಗತಿ ಡಾಕ್ಟರ್ ಜಿ. ಅದನ್ನು ಕೇಳುವಾಗ ಏನು ಮಾಡಿದರೂ ನಡೆಯುತ್ತೆ. ಮೂರ್ಖರ ಸಂತೆಯಲ್ಲಿ ಏನು ಮಾಡಿದರೂ ನಡೀತದೆ. ನಾವೆಲ್ಲ ಮೂರ್ಖರಂತ ಒಪ್ಕೊಂಡಾಯ್ತು, ಇನ್ನೆಂತ ಬೇಕು. ಆ ನಿಟ್ಟಿನಲ್ಲಿ ಒಂದು ಈ ನೀವು ಹೇಳ್ತಿರುವ ವಿಚಾರಧಾರೆಗಳಿಂದನೇ ಕೊಡುವಂಥ ಈ ದೇವರ ಒಂದು ವಿಶೇಷವಾದ ರಕ್ಷೆ ಡಾಕ್ಟರ್ ಜಿ ನಮ್ಮನ್ನಿನ್ನು ಮುನ್ನಡೆಸಿ. ಅದು ನೋಡಿ, ಡಿವೈನ್ ಪಾರ್ಕ್ ಜಗತ್ತಿಗೆ ಮೂಲೆ ಮೂಲೆಯಲ್ಲಿ ಹೋಗುತ್ತೆ ನೋಡಿ. ಸದ್ಯ 10 ವರ್ಷದಲ್ಲಿ ಎಂಥ ಅಭಿವೃದ್ಧಿ ಆಗುತ್ತೆ ನೋಡಿ. ಮಾತಾಡಿದ್ರು ಸುಳ್ಳು ಹೇಳಲಿಕ್ಕೆ ಗಡಗಡಾಯ ನಮಃ ಆಗತ್ತೆ. ಈಗ ಸತ್ಯ ಹೇಳಲಿಕ್ಕೆ ಹೆದರ್ತಾನೆ, ಆಗ ಸುಳ್ಳು ಹೇಳಲಿಕ್ಕೆ ಹೆದರ್ತಾನೆ. ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಜಗತ್ತು, ನೋಡಿಬೇಕಾದ್ರೆ.
ಡಾಕ್ಟರ್ ಜಿ, ನೀವು ಹೇಳುವಾಗ ಅಂಥ ಒಂದು ಜಗತ್ತು ಆದಷ್ಟು ಬೇಗ ಆಗ್ಬೇಕು. ನೋಡಬೇಕು, ಆ ನಿಟ್ಟಿನಲ್ಲಿ ಖಂಡಿತ. ನಾವು ಮುಂದಾಗಬೇಕು ಡಾಕ್ಟರ್ ಜಿ. ಎಲ್ಲ ಮಕ್ಕಳು ನಮ್ಮ ಪಾರ್ಟಿಗೆ ಬರ್ತಾರೆ. ಅಪ್ಪ ಅಮ್ಮ ನೀವು ಭ್ರಷ್ಟರು, ಹೋಗಿ ನೀವು ಬೇಡ, ನನಗೆ ಡಿವೈನ್ ಪಾರ್ಕ್ ಸಾಕು ಅಂತಾರೆ. ಇನ್ನಂತ ಬೇಕು? ಅಪ್ಪ ಅಮ್ಮ ಮೋಸದಾಗ ವಂಚನೆ ಎಲ್ಲ ಮೂಲೆ ಗುಂಪು, ಪಳೆಯುಳಿಕೆ ಅವರೆಲ್ಲ. ಅವರನ್ನೆಲ್ಲ ನಾವು ಬಂಧಿಸುತ್ತೇವೆ, ಪಂಜರದೊಳಗಿಟ್ಟು. ಮೂರ್ಖರನ್ನು ನೋಡ್ಲಿಕ್ಕೆ ಇಲ್ಲಿ ಬನ್ನಿ ಅಂತ ಒಂದು ಬೋರ್ಡ್ ಇರುತ್ತೆ. ಎಲ್ಲ ಅಪ್ಪ ಅಮ್ಮನ ನೋಡ್ಲಿಕ್ಕೆ ಮಕ್ಕಳು ಹೊರಗಿರ್ತಾರೆ, ಅಪ್ಪ ಅಮ್ಮ ಮಾತ್ರ ಒಳಗಿರ್ತಾರೆ, ಅಳ್ತಾ ಇರ್ತಾರೆ. ನಿಮ್ಮ ಒಂದು ಆ ಛಾತಿ ಡಾಕ್ಟರ್ ಜಿ, ಆ ನಿಮ್ಮೊಂದು ಆ ಗೆಲುವಿನ ನುಡಿ, ಆ ಭರವಸೆ ನುಡಿ, ಈ 100% ಆಗುತ್ತೆ ಮರ್ರಿ. ವೈ ಯು ವರಿ? ಹೌದು ಡಾಕ್ಟರ್ When ಜಿ. there is hurry, why you worry? ಹೌದು ಡಾಕ್ಟರ್ ಜಿ, ಅದಾಗಬೇಕು ಡಾಕ್ಟರ್ ಜಿ. ಅಂಥ ಸಂತೋಷದ ದಿನಗಳಲ್ಲಿ ನಾವು ಸಹ ಭಾಗಿಯಾಗಬೇಕು. ಹೌದು ಡಾಕ್ಟರ್ ಜಿ. HURRY ಹೋಗಬೇಕು, HARI ಗಟ್ಟಿ ನಿಲ್ಬೇಕು.